ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತೀಸ್ ಕಿಚನ್. ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರೆ ಮನಿ ಒಳಗ ಇಡ್ಲಿ ದೋಸೆ ಪುರಿ ಅಂತ ಮಾಡಿದಾಗ ಚಟ್ನಿ ಮಾಡ್ಬೇಕಾಗತ್ರಿ. ಆಗ ತೆಂಗಿನಕಾಯಿ ಇಲ್ಲ ಅಂತಂದ್ರೆ ಚಟ್ನಿ ಹೆಂಗ್ ಮಾಡೋದಪ್ಪ ಅಂತ ಟೆನ್ಷನ್ ಮಾಡ್ಕೋಬೇಡ್ರಿ. ನಾವು ನಿಮಗೆ ಇವತ್ತು ತೆಂಗಿನಕಾಯಿ ಬಳಸಲಾರ್ದನ ಚಟ್ನಿ ಮಾಡೋದು ಹೆಂಗ ಅನ್ನೋದನ್ನ ತಿಳಿಸ್ಕೊಡತ್ತೀವ್ರಿ. ಹಾಗಾದ್ರೆ ಮತ್ತೆ ತಡರಿ ಇದನ್ನ ಮಾಡೋದು ಹೆಂಗಂತ ನೋಡ್ಕೊಂಡ್ ಬರೋಣ ಬರ್ರಿ. ಮೊದಲಿಗೆ ನಾವಿಲ್ಲಿ ಒಂದು ಫ್ರೈಯಿಂಗ್ ಪ್ಯಾನ್ ನ ಬಿಸಿ ಮಾಡ್ಕೊಂಡಿವ್ರಿ. ಈಗ ಇದಕ್ಕ ಒಂದ್ 2 ರಿಂದ 3 ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಂಡಿವ್ರಿ. ಈಗ ಈ ಎಣ್ಣೆ ಬಿಸಿ ಆಗ್ತಿದ್ದಂಗ 2 ಟೀ ಸ್ಪೂನ್ ಉದ್ದಿನ ಬೇಳೆ ಮತ್ತ 2 ಟೀ ಸ್ಪೂನ್ ಆಗುವಷ್ಟು ಕಡ್ಲಿ ಬೇಳೆ ಹಾಕೊಂಡಿವ್ ನೋಡ್ರಿ. ಈಗ ಈ ಕಡ್ಲಿ ಬೇಳೆ ಮತ್ತ ಉದ್ದಿನ ಬೇಳೆ ಎರಡೂನು ಸ್ವಲ್ಪ ಚಲೋ ತಂಗ ಫ್ರೈ ಆಗ್ಬೇಕು ನೋಡ್ರಿ. ಸ್ವಲ್ಪ ಗೋಲ್ಡನ್ ಬ್ರೌನ್ ಅನ್ನೋಂಗ ಕಲರ್ ಬರ್ಬೇಕು ನೋಡ್ರಿ. ಅಲ್ಲಿ ತನಕ ಹಿಂಗ ಫ್ರೈ ಮಾಡ್ಕೋಬೇಕ್ರಿ. ಮತ್ತ ಹಿಂಗ್ ಫ್ರೈ ಮಾಡ್ಕೊಳ್ಳುವಾಗ ಲೋ ಫ್ಲೇಮ್ ಒಳಗ ಫ್ರೈ ಮಾಡ್ಕೋರಿ. ಈಗ ಇದಕ್ಕ ಉದ್ದುದಕ್ಕ ಕಟ್ ಮಾಡ್ಕೊಂಡಂತ 2 ಉಳ್ಳಾಗಡ್ಡಿನ ಹಾಕೊಂಡಿವ್ ನೋಡ್ರಿ. ಈಗ ಈ ಉಳ್ಳಾಗಡ್ಡಿ ಸ್ವಲ್ಪ ಮೆತ್ತಗಾಗ್ಬೇಕು ಮತ್ತು ಕಲರ್ ಚೇಂಜ್ ಆಗ್ಬೇಕು ನೋಡ್ರಿ. ಅಲ್ಲಿ ತನಕ ಹಿಂಗೆ ಇದನ್ನ ಫ್ರೈ ಮಾಡ್ಕೋಬೇಕ್ರಿ. ಕಡಿಮೆ ಅಂದ್ರೂ ಒಂದು 2 ರಿಂದ 3 ನಿಮಿಷ ಇದನ್ನ ಮೀಡಿಯಂ ಫ್ಲೇಮ್ ಒಳಗೆ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡ್ರಿ. ಈಗ ನೀವು ನೋಡಾತಿರಲ್ರಿ ಉಳ್ಳಾಗಡ್ಡಿ ಅನ್ನೋದು ಇಷ್ಟು ಫ್ರೈ ಆಗ್ಬೇಕು ನೋಡ್ರಿ. ಮತ್ತು ಈಗ ಇದಕ್ಕೆ ಉದ್ದುದಕ್ಕೆ ಕಟ್ ಮಾಡ್ಕೊಂಡಂತ 1 ಟೊಮ್ಯಾಟೋನ ಹಾಕೊಂಡಿವಿ ನೋಡ್ರಿ. ಸ್ವಲ್ಪ ಈ ಟೊಮ್ಯಾಟೋನ ತೆಳ್ಳಕ್ಕೆ ಕಟ್ ಮಾಡ್ಕೋರಿ, ಆದಷ್ಟು ಅಂದ್ರೆ ಜಲ್ದಿ ಫ್ರೈ ಆಗತ್ರಿ. ಈಗ ಈ ಟೊಮ್ಯಾಟೊನ ಅಷ್ಟೇ ರೀ ಒಂದು 2 ನಿಮಿಷ ಆದರೂ ಲೋ ಫ್ಲೇಮ್ ಒಳಗೆ ಫ್ರೈ ಮಾಡ್ಕೋಬೇಕು ನೋಡ್ರಿ. ಈಗ ನೀವು ನೋಡತ್ತಿರಲ್ರಿ ಟೊಮ್ಯಾಟೊ ಇಷ್ಟು ಮೆತ್ತಗಾಗ್ಬೇಕ್ರಿ. ಮತ್ತು ಟೊಮ್ಯಾಟೊ ಮೆತ್ತಗಾದ್ಮೇಲೆ ಒಂದು 5 ರಿಂದ 6 ಎಸಳು ಬೆಳ್ಳುಳ್ಳಿ ಹಾಕೊಂಡಿವ್ರಿ. ಮತ್ತು ಅದ್ರ ಜೊತೆಗಿನ ಒಂದು 2 ರಿಂದ 3 ಒಣ ಮೆಣಸಿನ್ಕಾಯಿನೂ ಹಾಕೊಂಡಿವಿ ನೋಡ್ರಿ. ಈಗ ಈ ಒಣ ಮೆಣಸಿನ್ಕಾಯಿ ಹಾಕೊಂಡ್ಮೇಲೆ ಒಂದು 2 ನಿಮಿಷ ಇದನ್ನ ಫ್ರೈ ಮಾಡ್ಕೋಬೇಕ್ರಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿವ್ರಿ. ಈಗ ಇದನ್ನೆಲ್ಲಾನು ಚಲೋ ತಂಗ ಫ್ರೈ ಮಾಡ್ಕೊಂಡಾದ್ಮೇಲೆ ಒಂದು 5 ನಿಮಿಷ ಆದರೂ ಇದನ್ನೆಲ್ಲಾನು ತಣ್ಣಗಾಗಕ್ಕೆ ಬಿಡ್ಬೇಕು ನೋಡ್ರಿ. ಈಗ ನಾವಿಲ್ಲಿ ಒಂದು ಮಿಕ್ಸರ್ ಜಾರ್ ತೊಗೊಂಡಿವಿ ನೋಡ್ರಿ. ಅದಕ್ಕೆ 1 ಕಪ್ ಆಗೋಷ್ಟು ಶೇಂಗಾನ ಹುರಿದು ಸಿಪ್ಪಿ ತೆಗೆದು ಹಾಕೊಂಡಿವ್ರಿ. ಮತ್ತು ಇದ್ರ ಜೊತೆಗಿನ ನಾವು ಆಗಲೇ ಹುರಿದು ಇಟ್ಕೊಂಡಿದ್ವಲ್ರಿ ಟೊಮ್ಯಾಟೊ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಎಲ್ಲ ಅದನ್ನೆಲ್ಲನೂ ಹಾಕ್ಕೊಳತ್ತೀವ್ರಿ. ಹಿಂಗೆ ಈ ಮಸಾಲೆ ಹುರ್ಕೊಳ್ಳುವಾಗ ನಿಮ್ಗೆ ಖಾರ ಎಷ್ಟು ಬೇಕು ಈ ಚಟ್ನಿಗೆ ಅನ್ನೋದನ್ನು ನೋಡ್ಕೊಂಡು ಮೆಣಸಿನ್ಕಾಯಿನ ಹೆಚ್ಚು ಕಮ್ಮಿ ಮಾಡ್ಕೊರಿ. ಮತ್ತು ಹಿಂಗೆ ಮಸಾಲೆ ಎಲ್ಲ ಇದನ್ನು ಹಾಕೊಂಡ್ಮೇಲೆ ಅವಶ್ಯಕತೆ ಅನಿಸೋಷ್ಟು ನೀರು ಹಾಕೊಂಡು ನುಣ್ಣಗೆ ರುಬ್ಕೋಬೇಕು ನೋಡ್ರಿ. ಮನೆ ಒಳಗೆ ಇಡ್ಲಿ ದೋಸೆಗೆ ನಾವು ಚಟ್ನಿ ಮಾಡ್ತೀವಲ್ರಿ ಸೇಮ್ ಟು ಸೇಮ್ ಹಂಗೆ ರುಬ್ಕೋಬೇಕ್ರಿ. ಈಗ ನೋಡ್ರಿ ಅವಶ್ಯಕತೆ ಅನಿಸೋಷ್ಟು ನೀರು ಹಾಕೊಂಡು ರುಬ್ಕೊಂಡಿವ್ರಿ. ಈಗ ಈ ಚಟ್ನಿಗೊಂದು ಒಗ್ಗರಣೆ ಮಾಡ್ಕೋಬೇಕ್ರಿ. ಸ್ವಲ್ಪ ಎಣ್ಣೆ ಕಾಯಿಸಿ ಅದಕ್ಕೆ ಜೀರಿಗೆ ಸಾಸಿವೆ ಕರಿಬೇವು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಂಡ್ರೆ ರೆಡಿ ನೋಡ್ರಿ ತೆಂಗಿನಕಾಯಿ ಇಲ್ಲಾರ್ದನ ಮಾಡುವಂತಹ ಒಂದು ಚಟ್ನಿ. ಈ ಚಟ್ನಿ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೋತೀವ್ರಿ. ರೆಸಿಪಿ ಇಷ್ಟ ಆಗಿದ್ರೆ ವಿಡಿಯೋಕ್ಕೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ. ಮತ್ತು ಅಷ್ಟೇ ಅಲ್ರಿ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳ್ರಿ.